ನಮಸ್ಕಾರ. ಇವತ್ತಿನ ವಿಡಿಯೋ ಈ 21 ಷೇರುಗಳನ್ನು ಕೊಳ್ಳುವಾಗ ಎಚ್ಚರ ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ ಹಲವಾರು ದಿನಗಳಿಂದ ಮಾರುಕಟ್ಟೆ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಾ ಇದೆ. ಇವತ್ತು ಕೂಡ ಕ್ಲೋಸ್ ಆಗಿದ್ದು 19,900 ಲೆವೆಲ್ನ ಮೇಲೆ. ಸದ್ಯದ ಮಟ್ಟಿಗೆ ಮೋರ್ ದೆನ್ 90% ಸ್ಟಾಕ್ಸ್ ನಿಫ್ಟಿ 500ರಲ್ಲಿರೋದು. ಅದು 200 ದಿನದ ಮೂವಿಂಗ್ ಆವರೇಜ್ ಮೇಲೇನೆ ಇದೆ. ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತಂದ್ರೆ, ಇಟ್ ಈಸ್ ಅಟ್ ಆರ್ ನಿಯರಿಂಗ್ ಓವರ್ ಬಾಟ್ ಝೋನ್. ಅಂದ್ರೆ ಓವರ್ ಬಾಟ್ ಝೋನ್ ಅಂತಂದ್ರೆ ಈಗಾಗಲೇ ಜಾಸ್ತಿ ಖರೀದಿ ಮಾಡಿಬಿಟ್ಟಿದ್ದಾರೆ ಲೆಕ್ಕಕ್ಕಿಂತ ಅಂತ. ಅದೇ ರೀತಿನೇ ಮೆಜಾರಿಟಿ ಸ್ಟಾಕ್ಸ್ ಮಿಡ್ ಕ್ಯಾಪ್ 100 ಇಂಡೆಕ್ಸ್ ಮತ್ತು ಸ್ಮಾಲ್ ಕ್ಯಾಪ್ 100 ಸ್ಟಾಕ್ಸ್ ಅವು ಕೂಡ ಟ್ರೇಡಿಂಗ್ ಸಿಗ್ನಿಫಿಕೆಂಟ್ಲಿ ಅಬೌವ್ 200 ಡೇಸ್ ಮೂವಿಂಗ್ ಆವರೇಜ್. 200 ಡೇಸ್ ಮೂವಿಂಗ್ ಆವರೇಜ್ ಅಂದ್ರೆ ಒಂದು ಇಂಡಿಕೇಟರ್ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ. ಅಂದ್ರೆ ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಒಂದು ಷೇರಿನ ಮೊಮೆಂಟಮ್ ಹೇಗಿದೆ ಕಂಪೇರ್ ಟು ಮಾರ್ಕೆಟ್ ಪ್ರೈಸ್ ಆರ್ ದಿ ಕರೆಂಟ್ ಮಾರ್ಕೆಟ್ ಪ್ರೈಸ್. ಮಾಹಿತಿಗಳ ಮತ್ತು ಅಂಕಿ ಅಂಶಗಳ ಪ್ರಕಾರ ನೋಡಿದ್ರೆ ಈ ಪರ್ಟಿಕ್ಯುಲರ್ ರ್ಯಾಲಿ ಏನಿದೆ ಇದು ಒಂದು ತರ ಬ್ರಾಡ್ ಬೇಸ್ಡ್ ಆಗಿದೆ. ಯಾಕಂತಂದ್ರೆ ಹೆಚ್ಚಿನ ಷೇರುಗಳು 200 ಡೇಸ್ ಮೂವಿಂಗ್ ಆವರೇಜ್ ಮೇಲಿದ್ದಾವೆ. ಆದ್ದರಿಂದ ಈ ಸಮಯದಲ್ಲಿ ಹೆಚ್ಚಿನ ಷೇರುಗಳು ಟ್ರೇಡಿಂಗ್ ಅಬೌಟ್ 200 ಡೇಸ್ ಮೂವಿಂಗ್ ಆವರೇಜ್. ಆದ್ದರಿಂದ ಶಾರ್ಟ್ ಟರ್ಮ್ ನಲ್ಲಿ ಜಾಸ್ತಿ ನಾವು ಅದರ ಮೇಲೆ ಒತ್ತು ಕೊಡುವಂತದ್ದು ತಪ್ಪಾಗುತ್ತೆ. ಯಾಕಂತಂದ್ರೆ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಸದ್ಯದ ಮಟ್ಟಿಗೆ ಶಾರ್ಟ್ ಟರ್ಮಿಗೆ ಬುಲಿಶ್ ಹೋಗಬೇಡಿ ಅನ್ನುವಂಥದ್ದು ಇವತ್ತಿನ ವರದಿಯ ಒಂದು ವಿಶ್ಲೇಷಣೆ. ಈಗ ನಿಫ್ಟಿ 500 ಸ್ಟಾಕ್ಸ್ ಅಬೌವ್ 200 ಡೇಸ್ ಮೂವಿಂಗ್ ಆವರೇಜ್. MRF ಷೇರು 200 ದಿನದ ಮೂವಿಂಗ್ ಆವರೇಜ್ 94,530. ಇವತ್ತಿನ ಅಪ್ರಾಕ್ಸಿಮೇಟ್ ರೇಟ್ 1,09,300. ಪೇಜ್ ಇಂಡಸ್ಟ್ರಿ 200 ಡೇಸ್ ಮೂವಿಂಗ್ ಆವರೇಜ್ 39,956. ಇವತ್ತಿನ ರೇಟು 41,710. 3M ಇಂಡಿಯಾ 24,919 ವರ್ಸಸ್ 32,933. ಸರ್ಟಾ ಸ್ಯಾನಿಟರಿ ವೇರ್ 200 ಡೇಸ್ ಮೂವಿಂಗ್ ಆವರೇಜ್ 6,758. ಅಪ್ರಾಕ್ಸಿಮೇಟ್ ಮಾರ್ಕೆಟ್ ವ್ಯಾಲ್ಯೂ ಇವತ್ತು 9,178. ಲಿಂಡೆ ಇಂಡಿಯಾ 4,094 ವರ್ಸಸ್ 6,504. ಈಗ ನಾನು ಇನ್ನೊಂದು ಇಂಡೆಕ್ಸ್ ಬರ್ತಾ ಇದ್ದೇನೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಬೌಟ್ 200 ಡೇಸ್ ಮೂವಿಂಗ್ ಆವರೇಜ್. ಪಾಲಿಕ್ಯಾಪ್ ಇಂಡಿಯಾ 3,415 200 ಡೇಸ್ ಮೂವಿಂಗ್ ಆವರೇಜ್. ಇವತ್ತಿನ ಮಾರ್ಕೆಟ್ ಪ್ರೈಸ್ 5141 ಅಂದ್ರೆ ಬಹಳ ಮೇಲಿದೆ ಅಂತ ಅರ್ಥ. ಡಿಕ್ಸನ್ ಟೆಕ್ನಾಲಜಿ 3,715 ವರ್ಸಸ್ 5,171. ಕೋಫೋರ್ಜ್ 4,355 ವರ್ಸಸ್ 5,508. ಅಬಟ್ ಇಂಡಿಯಾ 21,957 ವರ್ಸಸ್ 22,877. ಟ್ರೆಂಟ್ 1,513 ವರ್ಸಸ್ 2,089. ಟಾಟಾ ಎಲ್ಯಾಕ್ಸಿ 6,837 ವರ್ಸಸ್ 7,382. LNT ಟೆಕ್ನಾಲಜಿ 3,829 ವರ್ಸಸ್ 4,648. ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ 3,465 ವರ್ಸಸ್ 4,389. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಬೌವ್ 200 ಡೇಸ್ ಮೂವಿಂಗ್ ಆವರೇಜ್. BSC 200 ದಿನದ ಮೂವಿಂಗ್ ಆವರೇಜ್ 607. ಸದ್ಯಕ್ಕೆ ಟ್ರೇಡ್ ಆಗ್ತಾ ಇರೋದು 1,361. KA ಇಂಡಸ್ಟ್ರೀಸ್ 200 ಡೇಸ್ ಮೂವಿಂಗ್ ಆವರೇಜ್ 1931. ಅಪ್ರಾಕ್ಸಿಮೇಟ್ ಮಾರ್ಕೆಟ್ ವ್ಯಾಲ್ಯೂ 2590. ಏಂಜಲ್ 1399 ವರ್ಸಸ್ 1903. ರೇಮಂಡ್ 1,570 ವರ್ಸಸ್ 2,087. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಮಜಗಾಂವ್ ಡಾಕ್ಸ್ 1,058 ವರ್ಸಸ್ 2,272. ಕೊಚಿನ್ ಶಿಪ್ ಯಾರ್ಡ್ 579 ವರ್ಸಸ್ 1,216. ಇಂಡಿಯಾ ಮಾರ್ಟ್ ಇಂಟರ್ಮ್ಯಾಶ್ 200 ದಿನದ ಮೂವಿಂಗ್ ಆವರೇಜ್ 2,630. ಇವತ್ತಿನ ಅಪ್ರಾಕ್ಸಿಮೇಟ್ ಪ್ರೈಸ್ 3,207. ಡಿಸೆಂಬರ್ 2023ರಲ್ಲಿ ಸ್ಟೇಟ್ ಎಲೆಕ್ಷನ್ಸ್ ಮತ್ತೆ ಜನರಲ್ ಎಲೆಕ್ಷನ್ಸ್ 2024. ಅದಾದ್ಮೇಲೆ RBI ಅವರು ಅದೇನು ರಿವೈಸ್ ಮಾಡ್ತಾರೆ ರೇಟ್ ಇನ್ಕ್ರೀಸ್, ಅದರ ಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಮಾರ್ಕೆಟ್ ಒಂದಷ್ಟು ವೊಲಟೈಲ್ ಆಗಿರುವಂತ ಎಲ್ಲ ಚಾನ್ಸಸ್ ಇದೆ.
ಆದ್ದರಿಂದ ನಿಮಗೆ ಒಳ್ಳೆಯ ರಿಸ್ಕ್ ಅಪಿಟೈಟ್ ಇದ್ರೆ ಮಾತ್ರ ಶಾರ್ಟ್ ಟರ್ಮ್ ಟ್ರೇಡ್ಸ್ ತಗೊಳ್ಳಿ. ಮತ್ತೆ ನೀವೇನಾದ್ರೂ ಶಾರ್ಟ್ ಟರ್ಮ್ ಟ್ರೇಡ್ಸ್ ತಗೊಂಡ್ರೆ ಅದೇನು ಟೆಕ್ನಿಕಲ್ ಇಂಡಿಕೇಟರ್ ಅಲ್ಲಿ ಬೈ ಮಾಡಿದ್ರು ಅದೇ ಟೆಕ್ನಿಕಲ್ ಇಂಡಿಕೇಟರ್ ಅಲ್ಲಿ ಸೇಲ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ಯಾವ ಶೇರ್ ಅನ್ನು ಹಾಗೆ ಇರ್ಲಿಕ್ಕೆ ಹೋಗ್ಬೇಡಿ. ನಮಗೆಲ್ಲ ಗೊತ್ತಿದ್ದ ಹಾಗೆ ಜುಲೈ 2023 ನಿಫ್ಟಿ ಬಹಳ ಚೆನ್ನಾಗಿ ಮೇಲಕ್ಕೆ ಹೋಗಿ 19,992 ಹೋಯಿತು. ಅಲ್ಲಿಂದ ಕೆಳಗೆ ಬಿದ್ದದ್ದು 19,250. ಈಗ ಪುನಃ ನಿಫ್ಟಿ ಆಲ್ಮೋಸ್ಟ್ ಲೈಫ್ ಟೈಮ್ ಹೈ ಹೋಗ್ತಾ ಇದೆ. ಈ ಸತಿ 20,000 ಕ್ರಾಸ್ ಆಗುತ್ತಾ ಅಂತ ಕಾದು ನೋಡಬೇಕು. ಯಾಕಂದ್ರೆ 20,000ದಲ್ಲಿ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇದೆ ನಿಫ್ಟಿಗೆ ಮೇಲಕ್ಕೆ ಹೋಗ್ಲಿಕ್ಕೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಳೆದ 2 ವಾರಗಳಿಂದ ಸತತವಾಗಿ ನಿಫ್ಟಿಯಲ್ಲಿ ಒಂದು ದೊಡ್ಡ ರ್ಯಾಲಿ ಕಂಡು ಬಂದಿದೆ. ಇಂತಹ ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ನೀವು ಒಂದಷ್ಟು ಒಳ್ಳೆಯ ಹಣವನ್ನು ಮಾಡ್ಕೊಂಡಿದ್ದೀರಾ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.